ಜ್ಯೋತಿರ್ಗಮಯ. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧು ಪ್ರಭುಗಳಲ್ಲಿ ಶ್ರೀನಿವಾಸ್ ಗುರುಜಿಯ ಪ್ರಾತಃಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನಿಮಗೆ ಪ್ರತಿನಿತ್ಯವೂ ಸಹ ಒಂದು ಉಪಯುಕ್ತವಾದಂತಹ ಮಾಹಿತಿಯನ್ನು ಕೊಡ್ತಾ ಬರ್ತೇನೆ. ನೀವು ಮಾಡಬೇಕಾಗಿರುವಂಥದ್ದು ಆ ಮಾಹಿತಿ ವಿಚಾರದ ಬಗ್ಗೆ ಒಂದು ಮೆಸೇಜನ್ನು ಒಂದು ಕಮೆಂಟ್ ಮಾಡಿ, ಆದಷ್ಟು ಸಹ ಪಾಸಿಟಿವ್ ಆದಂತಹ ಕಮೆಂಟ್ ಮಾಡಿ, ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ. ಜೊತೆಯಲ್ಲಿ ನಿಮಗೆ ಆ ರೀತಿಯಾದಂತಹ ಒಂದು ಮಾಹಿತಿಗಳು ಬಂದಾಗ, ಮೆಸೇಜ್ಗಳು ಬಂದಾಗ ನಮಗೂ ಸಹ ಒಂದು ಎನರ್ಜಿ ಸಿಗುತ್ತೆ. ಇನ್ನೇನೋ ಹೊಸ ವಿಷಯಗಳನ್ನು ಹೇಳೋಣ ವೀಕ್ಷಕರಿಗೋಸ್ಕರವಾಗಿ, ತಿಳ್ಕೊಳ್ಳಿ ಅವರು ಅಂತ ಅನ್ನುವಂತಹ ಒಂದು ಭಾವನೆ ನಮಗೂ ಸಹ ಬರುತ್ತೆ ಅಂತ ಹೇಳ್ತಾ, ನಮ್ಮ ಹತ್ರ ಸುಮಾರು ಜ್ಯೋತಿಷ್ಯಕ್ಕೆ ಕಾರ್ಯಕ್ರಮಕ್ಕೆ ಬರ್ತಾರೆ. ನನ್ನ ಮಗಳು ಏನು ಹೇಳಿದ್ರೂ ಸಹ ನಮ್ಮ ಮಾತನ್ನು ಕೇಳೋದಿಲ್ಲ ಗುರುಗಳೇ. ಅವಳದೇ ಆದಂತಹ ಒಂದು ವಿಭಿನ್ನ ಸ್ಟೈಲಿಯಲ್ಲಿ ಹೋಗ್ತಾ ಇರ್ತಾಳೆ. ಏನು ಮಾಡೋದು ಇದಕ್ಕೆ? ಮನೆಗಳಲ್ಲಿ ಸುತ್ತಾಟಗಳು ಜಾಸ್ತಿ, ಸಮಸ್ಯೆಗಳು ಜಾಸ್ತಿ, ಹಣಕಾಸಿನ ಗೊಂದಲಗಳು ಜಾಸ್ತಿ, ಮಕ್ಕಳು ಅರ್ಥ ಮಾಡ್ಕೊಳ್ಳೋದಿಲ್ಲ, ನಮ್ಮನ್ನು ಅರ್ಥೈಸ್ಕೊಳ್ಳೋದಿಲ್ಲ, ನಮ್ಮ ಕಷ್ಟಗಳನ್ನು ಸುಖಗಳನ್ನು ಅವ್ರಿಗೆ ಅದು ಅರ್ಥ ಆಗೋದಿಲ್ಲ ಅಂಥ ರೀತಿಯಾದಂತಹ ಕೆಲವು ವಿಚಾರಗಳನ್ನು ಹೇಳ್ತಿರ್ತಾರೆ. ನಾನು ಹೇಳುವಂಥದ್ದು ಅದಕ್ಕೆ ಗಾದೆಯನ್ನು ಹೇಳ್ತಾರೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ನಾವು ಬಾಲ್ಯದಲ್ಲಿ ನಮ್ಮ ಸಂಸ್ಕಾರಗಳನ್ನು ಅವರಿಗೆ ಕಲಿಸ್ತಾ ಬರಬೇಕು. ನಾವು ಪ್ರಾರಂಭದಲ್ಲಿ ಮುದ್ದು ಮಾಡಿ ಬೆಳೆಸ್ಬಿಡ್ತೀವಿ, ಅನಂತರದಲ್ಲಿ ಅವ್ರಿಗೆ ಹೇಳಕ್ಕೆ ಹೋಗ್ತೀವಿ, ಅವರು ನಮಗೆ ರಿವರ್ಸ್ ಆಗ್ತಾರೆ. ಆಮೇಲೆ ದೊಡ್ಡವರಾಗಿರ್ತಾರೆ, ನೀವು ಅವ್ರ ಮೇಲೆ ಕೈ ಮಾಡಲಿಕ್ಕೆ ಆಗೋದಿಲ್ಲ. ಈ ರೀತಿಯಾದಂತಹ ವಾತಾವರಣಗಳಾಗಿರುತ್ತೆ. ನಾನು ಎಷ್ಟೋ ಸಲ ನನ್ನ ಹತ್ರ ಜ್ಯೋತಿಷ್ಯಕ್ಕೆ ಬಂದಾಗ ನಾನು ಹೇಳ್ತೇನೆ, ನಮ್ಮ ಮಕ್ಕಳು ವಿಚಾರನ ಕೇಳಕ್ಕೆ ಬಂದಾಗ ನೀವು ಬರಬೇಡಿ, ನಿಮ್ಮ ಜೊತೆಯಲ್ಲಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ. ನಾವು ಡೈರೆಕ್ಟಾಗಿ ಅವ್ರಿಗೆ ಈ ರೀತಿಯಲ್ಲಿ ಇರಬೇಕು ಅಂತ ಒಂದು ಕೆಲವು ಮಾಹಿತಿಗಳನ್ನು ಹೇಳಿಬಿಡ್ತೇವೆ. ಯಾಕೆ ಅಂದರೆ ನಾನು ಹೇಳೋದನ್ನು ನೀವು ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದ ಅವ್ರನ್ನೇ ಕರ್ಕೊಂಡು ಬಂದುಬಿಟ್ರೆ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಬಿಡ್ತೇನೆ ಅಂತ ನಾನು ಅವ್ರನ್ನ ಹೇಳಿ ಕಳಿಸ್ತೇನೆ. ಮೊದಲು ನಾವು ನಮ್ಮ ಮನೆಯಲ್ಲಿ ಹೆಣ್ಣುಮಕ್ಕಳು ನಾವು ಯಾವ ರೀತಿ ಇರಬೇಕು ಅಂತಂದರೆ, ಮೊದಲು ನೋಡಿ, ನಾವು ಪ್ರಾತಃ ಕಾಲ ಎದ್ದ ತಕ್ಷಣವೇ ನೀವು ಬೇರೆ ಬೇರೆ ಟಿ ವಿಗಳನ್ನು ಹಾಕ್ಕೊಂಡು, ಮತ್ತೇನೋ ಹಾಕ್ಕೊಂಡು, ಮತ್ತೆಂದೋ ನಗುತ್ಕೊಂಡು, ಮೊಬೈಲ್ ಹಿಡ್ಕೊಂಡು ಗೇಮ್ ಆಡಿಕೊಂಡು ಟೈಮ್ ಪಾಸ್ ಮಾಡೋ ಬದಲು ಮೊದಲು ನೀವೇನು ಮಾಡಬೇಕು ಅಂತ, ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ಕರಾಗ್ರೆ ವಸತೆ ಲಕ್ಷ್ಮಿ ಕರಮೂಲೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೇಕರ ದರ್ಶನಂ ಅಂತ ಒಂದು ಕರವನ್ನು ನೋಡಿಕೊಂಡು ಎದ್ದಿರ್ತೀವಲ್ಲ, ಅನಂತರದಲ್ಲಿ ನೀವು ನೇರವಾಗಿ ಸ್ನಾನಗೃಹಕ್ಕೆ ಹೋಗಿ ಸ್ನಾನವನ್ನು ಮಾಡಿ ಮೊಟ್ಟ ಮೊದಲು ಅದನ್ನು ಮಾಡಿಬಿಡಿ. ನಿಮಗೆ ನೋಡಿ ಬೇಕಾದ್ರೆ ಇದನ್ನು ಫಾಲೋ ಮಾಡಿ. ನೀವು ನಿಮ್ಮ ಮನಸ್ಸು ಭಾಳ ಪ್ರಶಾಂತವಾಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣವೇ ಮುಖ ತೊಳೆಯೋಕ್ಕೊಂದು ಟೈಮು, ಹಲ್ಲುಜ್ಜಕ್ಕೊಂದು ಟೈಮ್ ಕೊಡೋ ಬದಲು ನೀವು ಹಲ್ಲುಜ್ಜಿ ಮುಖ ತೊಳಿತೀರಲ್ಲ, ಅಲ್ಲೇ 5 ನಿಮಿಷದಲ್ಲಿ ಸ್ನಾನ ಆಗ್ಬಿಡುತ್ತೆ. ಅನಂತರ ಶುಭ್ರವಾಗಿ ಬನ್ನಿ. ಬಂದ ನಂತರದಲ್ಲಿ ಮೊದಲು ನೀವು ಮಾಡಬೇಕಾಗಿರುವಂಥದ್ದು, ತಲೆಯ ಹೇರ್ ಇದೆಯಲ್ಲ, ಜಡೆ, ಅದನ್ನು ಮೊದಲು ಕಟ್ಟಬೇಕು. ನೀವು ಅದನ್ನು ಮಾಡೋದಿಲ್ಲ, ಕೆದರ್ಕೊಂಡ್ಬಿಡ್ತೀರಿ. ಜಡೆಯನ್ನು ಬಿಚ್ಕೊಂಡು ಅದರಲ್ಲೇ ವೆಹಿಕಲಲ್ಲಿ ಓಡಾಡಿಕೊಂಡು ಅಂಗಡಿಗೆ ಹೋಗಿ ಎಲ್ಲಾದಲ್ಲೂ ನೀವು ಎಲ್ಲಿ ನೋಡೂ ಸಹ ಹೆಣ್ಮಕ್ಳು ಜಡೆ ಬಿಟ್ಕೊಂಡೇ ಓಡಾಡ್ತಿರ್ತಾರೆ. ಅದೇನು ಅನ್ನೋದೇ ಅರ್ಥ ಆಗೋದಿಲ್ಲ. ನಾವು ಈ ಕೇಶ ಇದೆಯಲ್ಲ, ಅದನ್ನು ನಾವು ಅದು ಕೇಶಕ್ಕೆ ಕಲರ್ ಇರುವಂಥದ್ದು ಕಪ್ಪು ಕಲರು, ಅದಕ್ಕೆ ನಾವು ಶನಿಯನ್ನು ಹೋಲಿಸ್ತೇವೆ. ನೀವು ಎಷ್ಟು ಆ ರೀತಿಯಾದ ಮಾಡ್ಕೊಳ್ತೀರಿ ಬಿಟ್ಕೊಳ್ತಿರೋ ಮಂಡತನ, ಮತ್ತು ಜೊತೆಯಲ್ಲಿ ಒಂದು ಸೋಂಬೇರಿತನ, ಜೊತೆಯಲ್ಲಿ ನಿಮಗೆ ಒಂದು ಲೇಜಿನೆಸ್ಸು, ಇದೆಲ್ಲವೂ ಸಹ ನಿಮಗೆ ಸೃಷ್ಟಿ ಆಗ್ತಾ ಇರ್ತದೆ. ನಿಮ್ಗೆ ಯಾವುದೂ ಸಹ ಪಾಸಿಟಿವ್ ಆಗಿ ಯಾವುದನ್ನೂ ಯೋಚನೆ ಮಾಡೋಕ್ಕಾಗೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಮಾಡಬೇಕಾಗಿರುವಂಥದ್ದು ಜಡೆಯನ್ನು ಎಣ್ಕೊಳ್ಳೋದು, ಜಡೆಯನ್ನು ಕಟ್ಕೊಳ್ಳೋದು, ಇದೆಲ್ಲವೂ ಸಹ ಮಾಡಿಕೊಂಡು ಅಲ್ಲಿ ಭಗವಂತನ ಸನ್ನಿಧಿಯಲ್ಲಿರುವಂಥ ಒಂದು ದರ್ಶನ ಕುಂಕುಮವನ್ನು ಇಟ್ಕೊಂಡು ಅದು ಭಗವಂತನಿಗೆ ಒಂದು ಗಂಧಕಡ್ಡಿ ಪೂಜೆಯನ್ನು ಮಾಡು. ಸಾಧ್ಯವಾಗಲಿಲ್ಲ ಅಂತ ನಾವು ಅಟ್ಲೀಸ್ಟ್ ಒಂದು ನಮಸ್ಕಾರವನ್ನು ಮಾಡಿ, ಅನಂತರದಲ್ಲಿ ನಿಮ್ಮ ಕೈಂಕರ್ಯಗಳಿಗೆ ನೀವು ಹೋದಾಗ ನಿಮಗೆ ಬಹಳವಾದಂಥ ಉತ್ತಮವಾದಂತಹ ಒಂದು ಎನರ್ಜಿ ಸಿಗುತ್ತೆ. ಮತ್ತು ಒಂದು ನಿಜವಾದಂತಹ ನಾವೊಂದು ಸಂಪ್ರದಾಯಗಳನ್ನು ನಾವು ಬೆಳೆಸ್ಕೊಂಡು ಬಂದಂತಹ ಒಂದು ಭಾವನೆ ನಮ್ಮಲ್ಲಿ ಬರುತ್ತೆ. ಇಲ್ಲವಾದಲ್ಲಿ ಪ್ರತಿನಿತ್ಯವೂ ಅದೇ, ಪ್ರತಿನಿತ್ಯವೂ ಆ ತಲೆ ಭಾಷಲಿಕ್ಕೆ ಅರ್ಧ ಗಂಟೆ, ಅದನ್ನು ಎಣಿಲಿಕ್ಕೆ ಒಂದು ಅರ್ಧ ಗಂಟೆ, ಎಲ್ಲವೂ ಟೈಮ್ ಪಾಸ್ ಮಾಡಿ ನಮ್ಮ ತನವನ್ನು ನಾವೆಲ್ಲ ಕಳ್ಕೊಂಡು ನಾವು ಬಹಳ ಗೊಂದಲಮಯವಾಗಿರ್ತೀವಿ. ಅದನ್ನು ಮಾಡಿದಾಗ ಮನೆಯಲ್ಲಿ ದೊಡ್ಡವ್ರಿಗೂ ಸಹ ಒಂದು ತೃಪ್ತಿಕರವಾದಂತಹ ವಾತಾವರಣ, ನಮ್ಮಲ್ಲಿ ಒಂದು ಒಳ್ಳೆಯ ಸಂಸ್ಕಾರ ಬೆಳೀತಾ ಇದೆ ಅಂತ.
ಈ ಸಂಸ್ಕಾರವನ್ನು ನಾವು ಬೆಳೆಸ್ಕೊಳ್ಬೇಕು. ಪ್ರಾತಃ ಕಾಲದಲ್ಲಿ ಎದ್ದ ತಕ್ಷಣವೇ ನಾವು ಮಾಡಬೇಕಾಗಿರುವಂಥದ್ದು ಸ್ನಾನಗೃಹಕ್ಕೆ ಹೋಗಿ ಮೊದಲೇ ಸ್ನಾನ ಮಾಡಿಬಿಡಬೇಕು. ಹಲ್ಲುಜ್ಜೋದು ಮತ್ತು ಮುಖ ತೊಳೆಯೋದು ಇದೆಲ್ಲ ಸಮಯ ವಿಳಂಬ ಮಾಡೋದಕ್ಕಿಂತ ನೀವು ಯಾವುದನ್ನೇ ನೋಡಿ, ಒಂದು ಬ್ರಾಹ್ಮಣ ಒಂದು ವರ್ಗದಲ್ಲಿರುವಂಥವ್ರು, ನಾನು ವೈಷ್ಣವ ವರ್ಗದಲ್ಲಿರುವಂಥವ್ರು, ನಾನು ಅರ್ಚಕ ವರ್ಗದಲ್ಲಿರುವಂಥ ನಾನೇನು ಮಾಡ್ತೀನಿ ಅಂತಂದರೆ, ನನ್ನ ಕರ್ತವ್ಯ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಮೊದಲು ನಾವು ಸ್ನಾನಗೃಹಕ್ಕೆ ಹೋಗ್ಬಿಡ್ತೀನಿ. ಸ್ನಾನಗೃಹಕ್ಕೆ ಹೋದ ನಂತರದಲ್ಲಿ ನಿತ್ಯ ಕರ್ಮಾದಿಗಳನ್ನೆಲ್ಲ ಮುಗಿಸ್ಕೊಂಡು ನಂತರದಲ್ಲಿ ಸ್ನಾನದಲ್ಲಿಯೇ ನಾವೆಲ್ಲೋ ಹಲ್ಲುಜ್ಜೋದು ಮುಖ ತೊಳಿ ಎಲ್ಲ ಸ್ನಾನದಲ್ಲಿ ಆಗಿಬಿಡುತ್ತೆ. ನಿಮಗೆ ಸಮಯ ಭಾಳ ಕಡಿಮೆಯಲ್ಲಿ ನಿಮ್ಮ ಕೆಲಸಗಳಾಗುತ್ತೆ. ಈ 3-4 ಕೆಲಸಗಳಿಗೆ ಕೊಡುವಂತಹ ಸಮಯ ಒಂದೇದಲ್ಲಿ ಕೆಲಸದಲ್ಲಿ ಆಗಿಬಿಡುತ್ತೆ. ಅನಂತರದಲ್ಲಿ ನೀವು ನಿತ್ಯ ನಿಮಗೆ ಒಂದು ಹುರುಪು ಸಿಗುತ್ತೆ. ನಿಮಗೆ ಭಗವಂತನಲ್ಲಿ ಒಂದು ನಮಸ್ಕಾರವನ್ನು ಮಾಡಿ ನಿತ್ಯ ಕೈಂಕರ್ಯಗಳೇನಿರುತ್ತೆ ನಮ್ಮ ಕೆಲಸವೋ ಕಾರ್ಯವೋ ನಾವು ಹೋಗಲಿಕ್ಕೆ ಬಹಳ ಸುಲಭವಾಗುತ್ತೆ. ಇದನ್ನು ಅಭ್ಯಾಸ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇನೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ. ಜ್ಯೋತಿರ್ಗಮಯ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.